ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತಿನ ವ್ಲಾಗ್ ನಾನು ರೆಡಿ ಆಗ್ತಾ ಶುರು ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಮೈ ಔಟ್ಫಿಟ್. ನಾನಿವತ್ತು ಹೋಗ್ತಾ ಇರೋದು ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ, ಯಾಕಂದರೆ ಸ್ವಲ್ಪ ಸ್ಟಾಕ್ಸ್ ತರಬೇಕಿತ್ತು. ಸೊ ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಗೆಟಿಂಗ್ ರೆಡಿ. ಸೊ ಗೆಟ್ ರೆಡಿ ವಿತ್ ಮೀ. ಎಲ್ಲಿಗೆ, ಏನು, ಎತ್ತ, ಇವೆಲ್ಲ ಡೀಟೇಲ್ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಮಾಡಬೇಕು, ಇಲ್ಲ DM ಮಾಡಬೇಕು. ಯಾಕಂದರೆ ಜೆನ್ಯೂನಾಗಿ ಯಾರು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಮಾತ್ರ ನಾನು ಅಂಥವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸುಮ್ಮನೆ ಇನ್ಫಾರ್ಮೇಷನ್ ಕೊಡಲ್ಲ. ಯಾಕಂದರೆ ಇದು ಲಿಟ್ಲ್ ಬಿಸ್ನೆಸ್ ಟ್ರಿಕ್ ಅಂತ ಹೇಳ್ಬೋದು. ಅದಕ್ಕೆ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಡೋಕ್ಕಾಗೋದಿಲ್ಲ. ಸೊ ನೀವು ಜೆನ್ಯೂನಾಗಿ ಮಾಡ್ತೀವಿ, ರೆಡಿ ಇದ್ದೀವಿ ಅಂತ ಅನ್ನೋರು DM ಮಾಡಿ, ನಾನು ನಿಮಗೆ ಹೋಲ್ಸೇಲರ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಕೊಡ್ತೀನಿ. ಸೊ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಸಿರಮ್. ಸೊ ಸ್ಯಾಲಿಸಿಲಿಕ್ ಸಿರಮ್. ಇದು 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಇರೋವಂಥದ್ದು. ಸೊ ಇದನ್ನು ನಾನು ಲೈಟಾಗಿ ಅಪ್ಲೈ ಮಾಡ್ತೀನಿ ಆಲ್ ಓವರ್ ಮೈ ಫೇಸ್. ಆ್ಯಕ್ಚುಲಿ ತುಂಬ ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ಲೈಟಾಗಿ ಅಪ್ಲೈ ಮಾಡ್ತೀನಿ. ಯಾಕಂದರೆ ಆಲ್ರೆಡಿ ಸ್ನಾನ ಆದ ತಕ್ಷಣ ಒಂದ್ಸತಿ ನಾನು ಅಪ್ಲೈ ಮಾಡಿರ್ತೀನಿ ಇದನ್ನು. ಸೊ ಹಾಗಾಗಿ the next product I use is the moisturizer and sunscreen. the ಹೊಸ ಒಂದು ನಾನು ಇದನ್ನು ಯೂಸ್ ಮಾಡ್ತಾ ಇರೋದು ಆಲ್ಮೋಸ್ಟ್ 1 month ಆಗಿದೆ. ದಿಸ್ ಈಸ್ ಆಲ್ಸೋ ಗಿವಿಂಗ್ ಮಿ ಅ ವೆರಿ ಬ್ಯೂಟಿಫುಲ್ ರಿಸಲ್ಟ್. ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದೆ. ಸೊ ನನ್ನ ಟ್ಯಾನಿಂಗ್ ಎಲ್ಲ ಕಡಿಮೆ ಮಾಡಿದೆ. ಸೊ ಯೂಸ್ ದಿಸ್. ಸೊ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯಾವುದು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಅದರ ಲಿಂಕ್ ಕೂಡ ಕೊಡ್ತೀನಿ ಬೇಕು ಅಂತ ಹೇಳಿದ್ರೆ. ಸೊ ನೀವು ನನ್ನ ಔಟ್ಫಿಟ್ ಆಲ್ರೆಡಿ ನೋಡಿದ್ದೀರಾ. ಇದು ನಾನು ಲೋಕಲ್ ಶಾಪಲ್ಲಿ ತೊಗೊಂಡಿರೋದು. ಸೊ ಯಾವುದೇ ಲಿಂಕ್ ಇಲ್ಲ. ಓಕೆ, ಸೊ ತುಂಬ ಈಸಿಯಾಗಿ ಬೇಗ ಬ್ಲೆಂಡ್ ಆಗಿಬಿಡುತ್ತೆ ಇದು. ಸೊ ಹಾಗಾಗಿ ನಮ್ಗೆ ಅಷ್ಟು ಹೆವಿ ಅನಿಸಲ್ಲ. ಸೊ ಇದು ಕಲಬಾರ್ ಸೆಟ್ಟಿಂಗ್ ಸ್ಪ್ರೇ. ನಾನು ನಮ್ಮ ಬ್ಯೂಟಿ ಬ್ಲೆಂಡರ್ಗೆ ಜಸ್ಟ್ ಒಂದು ಈ ರೀತಿ ಸ್ಪ್ರೇ ಮಾಡ್ತೀನಿ ಫಸ್ಟಿಗೆ ಯಾವಾಗಲೂ. ಆಮೇಲೆ ಇನ್ಸೈಟ್ ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ. ಐ ಹ್ಯಾವ್ ಲಿಟ್ಲ್ ಪಿಗ್ಮೆಂಟೇಷನ್. ಸೊ ಆ್ಯಕ್ಚುಲಾಗಿ ಅರೌಂಡ್ ದ ಐಸ್ ಇರೋದು. ಸೊ ಬಟ್ ನಾನು ಆಲ್ ಓವರ್ ದ ಫೇಸ್ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ ಇದನ್ನು. ಸೊ ನೋಡ್ತಾ ಇದ್ದೀರಾ, ಈ ರೀತಿ ಟ್ಯಾಪ್ 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 ಬ್ಲೆಂಡ್. ಸೊ ತುಂಬ ಓವರಾಗಿ ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಅಷ್ಟೊಂದೆಲ್ಲ ಪಿಗ್ಮೆಂಟೇಷನ್ ಇಲ್ಲ. ಸೊ ಜಸ್ಟ್ ಅಂಡರ್ ದ ಐಸ್ ನನಗೆ ಹೆರಿಡಿಟ್ರಿ ಡಾರ್ಕ್ ಸರ್ಕಲ್ ಇರೋದು. ಸೊ ನೀವು ನಿದ್ದೆ ಮಾಡಿ ಹಾಗೆ ಹೀಗೆ ಅಂತ ಏನೇ ಟಿಪ್ಸ್ ಕೊಟ್ರು ಸೊ ಇಟ್ಸ್ ಹೆರಿಡಿಟ್ರಿ. ಸೊ ಹಾಗಾಗಿ ಅಷ್ಟು ಬೇಗ ಅದು ಕ್ಲಿಯರ್ ಆಗಲ್ಲ. ಸೊ ಹಾಗಾಗಿ ಐ ಆಮ್ ಆಲ್ಸೋ ಟ್ರೈಯಿಂಗ್ ಸೋ ಮೆನಿ ಥಿಂಗ್ಸ್. ಬಟ್ ಯೂಶ್ವಲಿ ವಿತ್ ವರ್ಕಿಂಗ್ ಶೆಡ್ಯೂಲ್ ಎಲ್ಲ ನೀವು ಆರಾಮಾಗಿ ಇವೆಲ್ಲ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಡಾರ್ಕ್ ಸರ್ಕಲ್ ಅಂತೂ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಐ ಆಮ್ ಯೂಸಿಂಗ್ ಜಸ್ಟ್ ಲಿಟ್ಲ್ ಬ್ಲಷ್. ಪ್ರಾಡಕ್ಟ್ ಲಿಂಕ್ ಎಲ್ಲ ನಾನು ಕೊಡ್ತೀನಿ ಬೇಕು ಅಂತ ಹೇಳಿದ್ರೆ ಮಾತ್ರ. ಸೊ ಜಸ್ಟ್ ಗೆಟಿಂಗ್ ರೆಡಿ ವಿತ್ ವೆರಿ ಮಿನಿಮಲ್ ಪ್ರಾಡಕ್ಟ್ಸ್. ಅಲ್ಲಿ ರೆಡಿ ಆಗ್ತೀನಿ ನಾನು, ಯಾಕಂದರೆ ಅಷ್ಟೊಂದು ಪಿಗ್ಮೆಂಟೇಷನ್ ಎಲ್ಲ ಇಲ್ಲದೆ ಇರೋದ್ರಿಂದ. ಸೊ ನಾನು ಯೂಸ್ ಮಾಡ್ತಾ ಇರೋದು ಇವತ್ತು ಸ್ಟೇಜ್ ಅವರ 9 to 5 ಲಿಪ್ಸ್ಟಿಕ್. ಸೊ ಇದರಲ್ಲಿ 2 ಶೇಡ್ಸ್, ನಿಮಗೆ 1 ಶೇಡ್ ಈ ರೀತಿ ಒಂದು ಸೈಡಲ್ಲಿ, ಇನ್ನೊಂದು ಸೈಡಲ್ಲಿ ಈ ರೀತಿ 2 ಶೇಡ್ಸ್ ಇರುತ್ತೆ. ಸೊ ಅಪ್ಲೈ ಮಾಡಿ ಬರ್ತೀನಿ. ಸೊ ಲಿಪ್ಸ್ಟಿಕ್ ವೇರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಸನ್ಲೈಟ್ ಹೊಡಿತಾ ಇದೆ. ಸೊ ಕಾಜಲ್ ಆ್ಯಂಡ್ ಐಬ್ರೋ ಪೆನ್ಸಿಲ್. ಸೊ ಐ ಆಮ್ ಯೂಸಿಂಗ್ ಮಾರ್ಸ್ ಅವ್ರದ್ದು ಐಬ್ರೋ ಪೆನ್ಸಿಲ್. ಸೊ ತುಂಬಾ ಲೈಟಾಗಿ ನಾನು ಅಪ್ಲೈ ಮಾಡ್ತೀನಿ, ಅಷ್ಟು ಜಾಸ್ತಿ ಇದನ್ನು ಅಪ್ಲೈ ಮಾಡಲ್ಲ. ಯಾಕಂದರೆ ಸ್ವಲ್ಪ ಪಿಗ್ಮೆಂಟೆಡ್ ಐಬ್ರೋಸ್ ಇದೆ ಅನ್ನೋದು. ಸೊ ಕಾಜಲ್ ಹಾಕ್ಕೊಂಡು ಬರ್ತೀನಿ. ಸೊ ಕಾಜಲ್ ಅಪ್ಲೈ ಮಾಡಿದ್ದೀನಿ. ಸೊ ನಾನು
ಐಲೈನರ್, ಡ್ಯಾಸ್ಲರ್ದು ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬೊಟ್ಟಿಟ್ಕೊಳ್ಳೋಕ್ಕೆ. ಸೊ ಐ ಆಮ್ ಡನ್ ವಿತ್ ಬೆಂದಿ. ಸೊ ಇಷ್ಟೇ ನಾನು ರೆಡಿ ಆಗೋದು. ಸೊ ಫೈನಲ್ ಟಚ್ ಪರ್ಫ್ಯೂಮ್. ಸೊ ಇದು ನನ್ನ ತಮ್ಮ ತಂದಿರೋದು, ಕಸಿನ್ ಬ್ರದರ್. ಸೊ ದುಬೈಯಿಂದ ತಂದೇನೆ. ಸೊ ಇದನ್ನು ಯೂಸ್ ಮಾಡ್ತೀನಿ. ಸೊ ಯಾವ ಬ್ರ್ಯಾಂಡ್ ಅಂತೆಲ್ಲ ಕೇಳಿಬಿಡಿ, ಇಲ್ಲಿ ಸಿಗಲ್ಲ. ಸೊ ಹಾಗಾಗಿ ಸೊ ದ್ಯಾಟ್ಸ್ ಇಟ್. ಸೊ ಫೈನಲ್ ಆಗಿ ನಿಮಗೆ ಟಚಪ್ ಬೇಕು ಅಂತ ಹೇಳಿದ್ರೆ ದ ಸೆಟ್ಟಿಂಗ್ ಸ್ಪ್ರೇ ನಾನು ಏನು ಫಸ್ಟ್ ಯೂಸ್ ಮಾಡಿದೆ ಅದನ್ನೇ ಜಸ್ಟ್ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಇಷ್ಟೇ. ಸೊ ನನ್ನ ಮಗಳು, ಸೊ ಅವಳನ್ನು ರೆಡಿ ಮಾಡಿಬಿಡ್ಬೇಕು. ಸೊ ಅವಳನ್ನ ರೆಡಿ ಮಾಡಿ ನಾನು ನಿಮಗೆ ಬೇಗ ಸಿಗ್ತೇನೆ. ಇನ್ನೆಲ್ಲಾಗಿ ಹೇಳೋದು ಮಾಡ್ತಿದ್ದೆ, ಮೈ ಕ್ರಿಸ್ಟಲ್ಸ್ ಅದನ್ನು ಕೂಡ ವೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವುದೋ ವಾಚಸ್ ಎಲ್ಲ ಏನೂ ಹಾಕಲ್ಲ. ಎಸ್, ದಿಸ್ ಇಸ್ ಮೈ ಔಟ್ಫಿಟ್. ಆಗಲೇ ತೋರಿಸ್ದೆ ನಿಮಗೆ. ಸೊ ಶಿ ಈಸ್ ಆಲ್ಸೋ ರೆಡಿ. ಅವಳು ಬರ್ತಾಳೆ, ಅವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಲೆಟ್ಸ್ ಗೋ. ಸೊ ಇಲ್ಲಿ ನೋಡಿ, ನಾನು ಸ್ಯಾರಿ ಸೆಲೆಕ್ಷನ್ ಮಾಡ್ತಾ ಇದ್ದೆ. ತುಂಬ ಗ್ಲಿಮ್ಸ್ ತೆಗಿಯೋಕ್ಕಾಗಲ್ಲ. ಸೊ ಇವಳು ಹೆಲ್ಪ್ ಮಾಡ್ತಾಯಿದ್ಲು. ಅದಾದಮೇಲೆ ನಾವು ಬಂದಿದ್ದು ಇಲ್ಲೇ ನಾವು ಆನ್ ದ ವೇ ನಿಯರ್ ಬೈ ಚಾಕ್ಲೇಟ್ ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಲಾಸ್ಟ್ ಮೂಗೆ ನಮಗೆ ಸ್ಟಾಪ್ ಮಾಡೋದು. ಸೊ ಗಾಯ್ಸ್, ಇವಾಗ ಆಲ್ಮೋಸ್ಟ್ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ತುಂಬ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಲಿಮಿಟೆಡ್ ಸ್ಟಾಕ್ ತೊಗೊಂಡು ಬಂದು ಈಗ ಆನ್ ದ ವೇ ಇಲ್ಲಿ ಚಾಕ್ನ ನೋಡಿದ್ವಿ. ಹೇಳ್ತಾರಲ್ಲ, ನೋಡಿದ ತಕ್ಷಣ ಟೆಂಪ್ಟ್ ಆಗುತ್ತೆ ಅಂತ. ಸೊ ತಿನ್ನಬೇಕು ಅಂತ ಅನ್ನಿಸ್ತು, ಸ್ಟಾಕ್ ಮಾಡಿದ್ದೀನಿ. ಸೊ ತೋರಿಸ್ದೆ ನಿಮಗೆ ಏನಿದೆ ಅಂತ. ನೋಡಿ, ಇದೆ ಚಾಕ್ನ ಫ್ಯಾಕ್ಟ್ರಿ. ಸೊ ನೀವು ಕೂಡ ವಿಸಿಟ್ ಮಾಡಿ. ಅಡ್ರೆಸ್ ಬೇಕಾದರೆ ಕಮೆಂಟ್ ಮಾಡಿ. ಸೊ ಇವಳು ತಿಂತಾಳೆಲ್ಲ ಗೊತ್ತಿಲ್ಲ. ಇವಳಿಗೆ ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಮೈಸೂರಿಂದ ಬರುವಾಗ ಒಂದು ಸತಿ ಚನ್ನಪಟ್ಟಣದಲ್ಲಿ ತಿಂದಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಸೊ ಇದು ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಸೊ ನಾನು ಟ್ರೈ ಮಾಡಿ ಖಂಡಿತ ನಿಮಗೆ ಹೇಳ್ತೀನಿ. ಓಕೆ, ಹೋಗಿದ್ದಾರೆ ನಮ್ಮನೆಯವ್ರು, ಹೋಗಿದ್ದಾರೆ ತರಕ್ಕೆ. ನೋಡೋಣ ಹೇಗಿರುತ್ತೆ ಅಂತ. ಯಾವ ಥರ ಮಾಡಿದ್ದು ಇದಾ? ಗೈಸ್, ಈಗ ಬಂದ್ವಿ ಮನೆಗೆ. ಚಾಕ್ನ ಅಂತೂ ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಖಾರ ಅನ್ನಿಸ್ತು. ಯಾಕಂದರೆ ನಾವು ಯೂಶ್ವಲಿ ಯಾರು ಹೇಳ್ತಾರಲ್ಲ, ಯಾರಿಗೆ ಸೂಟಬಲ್ ಚಾಕ್ನ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಬಟ್ ನಮಗೆ ಏನು ಮಗಳೇ, ನಮಗೆ ಸ್ವಲ್ಪ ಖಾರ ಅನ್ನಿಸ್ತು. ಹಿಂಗೆ ಅನ್ನಿಸ್ತಮ್ಮ ಚಾಕ್ನ? ಅವಳಂತೂ ಯಾವತ್ತೂ ಮಟನ್ ತಿಂದಿಲ್ಲ, ಬಟ್ ಮಟನ್ ಸ್ಪೇರ್ ಪಾರ್ಟ್ಸ್ ಚಾಕ್ನ ಮಾತ್ರ ತುಂಬ ಚೆನ್ನಾಗಿ ತಿಂದಳು. ತುಂಬ ಇಷ್ಟ ಆಯಿತು ಅಂತೆ ಅವಳಿಗೆ. ಸೊ ನೀವು ಯಾರಾದರೂ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ, ಅಡ್ರೆಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ತಿಳಿಸ್ಕೊಡ್ತೀನಿ ಎಲ್ಲಿ ಬರುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಬಂದ್ವಿ, ಲೇಟ್ ಆಯಿತು, ನಾವು ಹೊರಟಿದ್ದೇ ಲೇಟು. ಸೊ ಹಾಗೆ ಸ್ಟಾಕ್ ಕೂಡ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಸೊ ಮುಂದಿನ ವೀಡಿಯೋಗಳಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮಗೆ ನನ್ನ ಸ್ಟಾಕ್ಸ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ DM ಮಾಡಿ, ಹಾಗೆ ಬುಕ್ ಮಾಡ್ಕೊಳ್ಳಿ. ಓಕೆನಾ? ಹಾಗಾದರೆ ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.